ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತೊಂದು ಬ್ಯೂಟಿಫುಲ್ ಆಗಿರೋ ಸೀರೆ ಕುಚ್ಚು ಡಿಸೈನ್ ತೋರಿಸ್ತಿದ್ದೀನಿ. ಇದು ಬೇಬಿ ಕುಚ್ಚು ಡಿಸೈನೇ, ಬಟ್ ಇದರಲ್ಲಿ ಒಂದು ಗ್ರ್ಯಾಂಡ್ ಲುಕ್ ಬರೋ ರೀತಿ ನಾನಿಲ್ಲಿ ತೋರಿಸಿದ್ದೀನಿ. ನಾನು ಇಲ್ಲಿ ಗ್ರ್ಯಾಂಡ್ ಲುಕ್ ಬರಬೇಕನ್ನೋದಕ್ಕೋಸ್ಕರ ಈ ರೀತಿ ಫ್ಲವರ್ ಬೀಡ್ಸ್ನ ಯೂಸ್ ಮಾಡಿದ್ದೀನಿ. ಮತ್ತು ಅರಳೆ ದಾರ ತಗೊಂಡಿದ್ದೀನಿ. 10 ನಂಬರ್ ಕ್ರೋಶಾ. ಡಿಸೈನ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ಇಲ್ಲಿ ದಾರ ಏನು ಗಂಟು ಹಾಕಿದ್ದೀವಿ ಅದನ್ನು ಸೀರೆ ರಾಂಗ್ ಸೈಡ್ ಬರೋ ರೀತಿ ಪ್ಲೇಸ್ ಮಾಡಿಕೊಂಡು ಈಗ ಸೀರೆ ಫ್ರಂಟಿಂದ ನಾನು ಕ್ರೋಶನ್ ಹಾಕಿ ದಾರನ ತಂದು ಲಾಕ್ ಮಾಡ್ತಿದ್ದೀನಿ. 1 ಟೈಮ್ ಲಾಕ್ ಆಯಿತು. ಈಗ ಮತ್ತೆ ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್ ಮಾಡ್ತಿದ್ದೀನಿ. ಟೂ ಟೈಮ್ಸ್ ಲಾಕ್ ಆಯಿತು. ಈಗ ನಾನಿಲ್ಲಿ 5 ಚೈನ್ಸ್ ಹಾಕೋತೀನಿ. 1 2 3 4 5 ಚೈನ್ ಹಾಕ್ಕೊಂಡು ನೇರ ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡಬೇಕು. ಲಾಕ್ ಆಯಿತು. ಈಗ ನೆಕ್ಸ್ಟ್ ಇಲ್ಲಿ ನಾನು ಬೀಡನ್ನ ಆ್ಯಡ್ ಮಾಡ್ಕೋತೀನಿ. ಬೀಡನ್ನ ಆ್ಯಡ್ ಮಾಡಬೇಕಂದ್ರೆ ಈ ರೀತಿ ದಾರಾನ ಮುಂದೆ ಎಳೆದಿಟ್ಕೊಂಡು ಬೀಡನ್ನ ಹೀಗೆ ಆ್ಯಡ್ ಮಾಡಬೇಕು. ಬೀಡ್ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಬೇಕು. ಬೀಡ್ ಲಾಕ್ ಆದ ನಂತರ ಸೀರೆಗೆ ಲಾಕ್ ಮಾಡಬೇಕು. ಸೀರೆಗೆ ಲಾಕ್ ಮಾಡಿ ಈಗ ಮತ್ತೆ ನಾನಿಲ್ಲಿ 5 ಚೈನ್ಸ್ ಹಾಕೋತೀನಿ. ನಾನು 2 ಚೈನ್ಸ್ ಆಲ್ರೆಡಿ ಹಾಕಿದ್ದೀನಿ. 3 4 5 ಚೈನ್ ಹಾಕಿ ನೇರವಾಗಿ ಲಾಕ್ ಮಾಡಬೇಕು. ಈ ಲಾಕ್ ಮಾಡೋ ಟೈಮಲ್ಲಿ ನಾವು ತುಂಬ ಹತ್ತಿರನೂ ಲಾಕ್ ಮಾಡಬಾರ್ದು, ದೂರನೂ ಮಾಡಬಾರ್ದು. ಆ ಥರ ಹೆಚ್ಚು ಕಡಿಮೆ ಆದರೆ ಸೀರೆ ಸುಕ್ ಬರುತ್ತೆ. ಡಿಸೈನು ಕಂಪ್ಲೀಟ್ ಆದಮೇಲೆ ಫಿನಿಶಿಂಗು ಅಷ್ಟು ನೀಟಾಗಿ ಕಾಣೋದಿಲ್ಲ. ಅದರಿಂದ ನೇರವಾಗಿ ಲಾಕ್ ಮಾಡಬೇಕು. ಈಗ ನಾನು 5 ಚೈನ್ನ ಲಾಕ್ ಮಾಡಿ ಮತ್ತೆ ಈ ರೀತಿ ದಾರಾನ ಎಳೆದಿಟ್ಕೊಂಡು ನಾನು ಬೀಡನ್ನ ಆ್ಯಡ್ ಮಾಡ್ತಿದ್ದೀನಿ. ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಿದೆ. ಈಗ ನಾನು ಸೀರೆಗೆ ಲಾಕ್ ಮಾಡ್ತಿದ್ದೀನಿ. ಸೀರೆಗೆ ಲಾಕ್ ಆದಮೇಲೆ ಮತ್ತೆ 5 ಚೈನ್ ಹಾಕಬೇಕು. 5 ಚೈನು ಅದಾದಮೇಲೆ ಮತ್ತೆ ಬೀಡು ಇದೇ ರೀತಿ ಕಂಟಿನ್ಯೂ ಮಾಡ್ಕೊತ ಹೋಗಬೇಕು. ನಾನು ಸೀರೆ ಪೂರ್ತಿ ನೋಡಿ ಈ ರೀತಿ ಕಂಪ್ಲೀಟ್ ಮಾಡಿದ್ದೀನಿ. 5 ಚೈನು 1 ಬೀಡು, 5 ಚೈನು 1 ಬೀಡು. ಈಗ ಎಲ್ಲೆಲ್ಲಿ 5 ಚೈನ್ಸ್ ಬಂದಿದೆ ಅಲ್ಲಿ ನಾನು ಬೇಬಿ ಕುಚ್ಚನ್ನ ಹಾಕೊತೀನಿ. ಈ ಎಂಡಲ್ಲಿ ಆದಷ್ಟು ಕುಚ್ಚು ಬರೋ ರೀತಿ ಎಂಡ್ ಮಾಡಿಕೊಂಡ್ರೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ನೋಡಿ ನಾನು ಆಲ್ರೆಡಿ ಸ್ವಲ್ಪ ಕುಚ್ಚನ್ನ ಹಾಕಿದ್ದೀನಿ. ನಾವು ಕುಚ್ಚು ಹಾಕುವಾಗ ನಾನಿಲ್ಲಿ 150 ದಾರ ತೊಗೊಂಡಿದ್ದೀನಿ. ಮತ್ತು ಆ ದಾರಕ್ಕೆ ತುದಿ ಏನಿದೆ ಅದನ್ನು ಗ್ಲೂ ಹಾಕಿ ಅಂಟಿಸ್ಕೊಂಡಿದ್ದೀನಿ. 5 ಚೈನ್ ಗ್ಯಾಪಿಂದ ತುದಿನ ಹಾಕಿ ಈ ರೀತಿ ಎಳ್ಕೊಬೇಕು. ಎಳ್ಕೊಂಡು ನಮಗೆ ಯಾವ ಲೆಂತಿಗೆ ಬೇಕು ಅದೇ ರೀತಿ ಅಡ್ಜಸ್ಟ್ ಮಾಡಬೇಕು. ಈ ರೀತಿ ಅಡ್ಜಸ್ಟ್ ಆದಮೇಲೆ ನಾನು ಇಲ್ಲಿ ಒಂದು ಸೂಜಿಗೆ 2 ಎಳೆ ಝರಿ ಥ್ರೆಡ್ನ ಹಾಕ್ಕೊಂಡಿದ್ದೀನಿ. ಅದನ್ನು ಹಿಂದೆಯಿಂದ ಹಿಂದೆಯಿಂದ ಆ ಸೂಜಿನ ಮುಂದಕ್ಕೆ ತರಬೇಕು. ಮತ್ತು ಝರಿ ಥ್ರೆಡ್ ಎಂಡ್ ಏನಿದೆ ಅದನ್ನು ಕುಚ್ಚು ಜೊತೆ ಸೇರಿಸ್ಕೊಂಡು ಟೈಟಾಗಿ ಹಿಡ್ಕೋಬೇಕು. ಈಗ ಮತ್ತೆ ನಾನು ಸೂಜಿನ ಕುಚ್ಚು ಹಿಂದೆಯಿಂದ ತೆಗೆದು ಈ ರೀತಿ ಲಾಕ್ ಮಾಡ್ತಿದ್ದೀನಿ. ನೋಡಿ ಈ ರೀತಿ ಮುಂದೆ ಏನು ಥ್ರೆಡ್ ಇರುತ್ತೆ ಅದರಿಂದ ಹೀಗೆ ಹೇಳಿದ್ರೆ ಲಾಕ್ ಆಗುತ್ತೆ. ನೋಡಿ ಝರಿ ಥ್ರೆಡ್ನ ಈಗ ಮತ್ತೆ ಅದೇ ರೀತಿ ಕುಚ್ಚು ಹಿಂದೆಯಿಂದ ಸೂಜಿನ ತಂದು ಹೀಗೆ ಲಾಕ್ ಮಾಡಬೇಕು. ಮುಂದೆ ಝರಿ ಥ್ರೆಡ್ ಏನಿರುತ್ತೆ 2 ಅದಕ್ಕೆ ಹಾಕಿ ಈ ರೀತಿ ಎಳೆದ್ರೆ ಒಳಗಡೆಯಿಂದ ಹಾಕಿ ಎಳೆದ್ರೆ ಲಾಕ್ ಆಗುತ್ತೆ. ಇಷ್ಟೇ ಸಿಂಪಲ್ಲು. ಈ ರೀತಿ 3 ಟೈಮ್ಸು ಲಾಕ್ ಮಾಡಿದ್ರೆ ಕುಚ್ಚು ಬಿಚ್ಕೊಳ್ಳೋದಿಲ್ಲ, ನೀಟಾಗಿ ಸ್ಟಿಫಾಗಿ ಕೂರುತ್ತೆ. ಮತ್ತು ನೋಡಿ ಸೂಜಿನ ಕುಚ್ಚು ಹಿಂದೆಯಿಂದ ಹಾಕಿ ಈ ರೀತಿ ಲಾಕ್ ಮಾಡ್ತಿದ್ದೀನಿ. 3 ಟೈಮ್ಸ್ ಲಾಕ್ ಆದಮೇಲೆ ಹೀಗೆ ಕುಚ್ಚನ್ನ ಹಿಂದೆ ಮೇಲ್ ಮಾಡಿ ಈ ಝರಿ ಥ್ರೆಡ್ ಏನು ಇರುತ್ತೆ ಅದ್ರ ಮೇಲ್ಗಡೆಯಿಂದ ಕೆಳಗಡೆಗೆ ಈ ರೀತಿ ಸೂಜಿನ ತೋರಿಸಿ ಎಳೆದು ಟೈಟ್ ಮಾಡಬೇಕು. ಈಗ ಲಾಕ್ ಆಗುತ್ತೆ. ಇಷ್ಟೇ, ತುಂಬ ಸಿಂಪಲ್ಲು.
ಈಗ ನೆಕ್ಸ್ಟು ಲಾಕ್ ಆದಮೇಲೆ ನಾನು ಕುಚ್ಚನ್ನ ನನಗೆ ಎಷ್ಟು ಲೆಂತ್ ಬೇಕು ಆ ಲೆಂತಿಗೆ ಇಲ್ಲಿ ಕಟ್ ಮಾಡ್ಕೊತಿದ್ದೀನಿ. ನೋಡಿ ಇಷ್ಟೇ ಡಿಸೈನು, ತುಂಬ ಈಸಿ ಇದೆ. ಬೇಬಿ ಕುಚ್ಚು ಅಂತಲೂ ಅನಿಸುತ್ತೆ ಮತ್ತು ಗ್ರ್ಯಾಂಡಾಗೂ ಕೂಡ ಕಾಣುತ್ತೆ. ಇದೇ ರೀತಿ ನಾವು ಕುಚ್ಚುಗಳನ್ನ ಕಂಟಿನ್ಯೂ ಮಾಡ್ಕೊತ ಹೋಗಬೇಕು. ಈಗ ನಾನು ಫಸ್ಟು ರೆಡ್ ಕಲರ್ ಹಾಕಿದ್ದೆ, ಈಗ ಬ್ಲ್ಯಾಕ್ ಕಲರ್ ಹಾಕ್ತಿದ್ದೀನಿ. ನಿಮಗೇನಾದರೂ ಸೀರೆಯಲ್ಲಿ 3 ಕಲರ್ಸ್ ಆ ರೀತಿ ಇದ್ರೂ ಕೂಡ ನೀವು 3 ಕಲರ್ಸಲ್ಲೂ ಕುಚ್ಚು ಹಾಕ್ಬೋದು, ಚೆನ್ನಾಗಿ ಕಾಣುತ್ತೆ. ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದಷ್ಟು ನನಗೆ ಇನ್ನೂ ಹೆಚ್ಚು ವೀಡಿಯೋಸ್ ಮಾಡೋಕ್ಕೆ ಮೋಟಿವೇಶನ್ ಸಿಗುತ್ತೆ. ಮತ್ತು ನನ್ನ ಚಾನಲ್ನಲ್ಲಿ ಬಿಗಿನರ್ಸ್ಗೋಸ್ಕರ ತುಂಬಾ ವೀಡಿಯೋಸ್ ಮಾಡಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ಪ್ಲೀಸ್ ನೋಡ್ಕೊಂಡು ಬನ್ನಿ. ಈ ರೀತಿ ಲಾಕ್ ಎಲ್ಲ ಮಾಡಿದ್ಮೇಲೆ ನೇರವಾಗಿ ಕಟ್ ಮಾಡ್ಕೊಳ್ಳೋದು. ನೋಡಿ ಹೀಗೇ ಸೀರೆ ಪೂರ್ತಿ ಹಾಕ್ಕೊತ ಹೋಗಬೇಕು. ಎಷ್ಟು ಪ್ರೆಟಿಯಾಗಿ ಕಾಣ್ತಾ ಇದೆ ಕುಚ್ಚುಗಳು ಅಂತ, ತುಂಬಾ ಗ್ರ್ಯಾಂಡಾಗಿ ಕಾಣುತ್ತೆ. ನೋಡಿ ನಾನು ಸೀರೆ ಪೂರ್ತಿ ಹಾಕಿ ಮುಗಿಸಿದ್ದೀನಿ. ಪ್ಲೀಸ್ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.